ಏನೇ ಇರ್ಲಿ ನೋಡಿ, ಇವತ್ತು ಒಂದು ಪಾಯಿಂಟ್ ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೊಗಳಿದ್ರು. ಸರಿ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ, ಆ ದಿನಗಳು ಎಲ್ಲ ನೆನಪಾಗ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಇದೇ ತರ ಕನ್ವಿನೆನ್ಸ್ ಕೊಡ್ತಾ ಇರಿ, ಎಲ್ಲದಕ್ಕೂ ಸೇರಿ ಪೇಮೆಂಟ್ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಇನ್ನು ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ ನಿಮ್ಮ ಮುಂದೆ ಬಿಗ್ ಸ್ಕ್ರೀನ್ ನಲ್ಲಿ ಸಾಕಷ್ಟು ಪ್ರಯತ್ನಗಳೊಂದಿಗೆ ಬರ್ತಾ ಇದ್ದಾರೆ. ನೀವು ಅವರನ್ನ ಹರಿಸ್ತಾ ಇದ್ದೀರಾ, ಹಾರೈಸ್ತಾ ಇದ್ದೀರಾ. ಸೊ ಈಗ ನಿಮ್ಮ ಮುಂದೆ ನಾವು ಬರ್ಮಾಡ್ಕೊಳ್ತಾ ಇದೀವಿ ಮತ್ತೊಮ್ಮೆ ಶ್ರೇಯಸ್ ಮಂಜು ಅವರನ್ನ. ಸೊ ಶ್ರೇಯಸ್ ಅವರನ್ನ ಬರ್ಮಾಡ್ಕೋಣ. ಎಲ್ರಿಗೂ ನಮಸ್ಕಾರ. ಮಾರುತ ಆ್ಯಕ್ಚುಲಿ ಸಿನಿಮಾಗಿಂತ ಹೇಳಕ್ಕೆ ಹೆಚ್ಚಾಗಿದ್ದು ನನಗೆ ಕಲಿಯೋಕ್ಕೆ ತುಂಬ ಅವಕಾಶ ಸಿಕ್ತು ಈ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಎಸ್ ನಾರಾಯಣ್ ಸರ್. ಸೊ ಫಸ್ಟ್ ಅವ್ರ ಜೊತೆ ನಾನು ಆ್ಯಕ್ಚುಲಿ ಡೈರೆಕ್ಟರ್ ಅವರು ಅಂತ ಗೊತ್ತಾದಾಗ ನನಗೆ ತುಂಬ ಟೆನ್ಷನ್ ಆಗಿತ್ತು. ಯಾಕಂದರೆ ತುಂಬ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್. ಸೊ ಹೇಗೆ ಪರ್ಫಾರ್ಮ್ ಮಾಡೋದು, ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ತುಂಬ ಒಂದು ಭಯ ಇತ್ತು. ಬಟ್ ಸೆಟ್ಗೆ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ನಾನು ಸರ್ಗೆ ಒಂದೇ ಮಾತು ಹೇಳಿದ್ದು, ಸರ್ ನಿಜವಾಗ್ಲೂ ನನಗೆ ಗೊತ್ತಾಗ್ತಾಯಿಲ್ಲ ಹೇಗೆ ಮಾಡಬೇಕು ಅಂತ, ನೀವು ತೋರಿಸ್ಕೊಡಿ ಸರ್, ನೀವು ತೋರಿಸ್ಕೊಡೋ ರೀತಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಟು ಬಿ ವೆರಿ ಹಾನೆಸ್ಟ್, ಇಡೀ ಸಿನಿಮಾ ಅವರು ಈ ಥರ ಮಾಡು ಅಂತ ಒಂದು ಗೈಡೆನ್ಸ್ ಕೊಟ್ಟರು. ಸೊ ಆ ಗೈಡೆನ್ಸ್ನೇ ಫಾಲೋ ಮಾಡ್ಕೊಂಡೋದೆ. ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸು ನನ್ನ ಕೆರಿಯರಲ್ಲೂ ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದೆ. ಯಾಕಂದರೆ ಸಾಧು ಸರ್ ಇದ್ದರು, ರಂಗಣ್ಣರು ಸರ್ ಇದ್ದರು. ಸೊ ಇಂಥವ್ರ ಮಧ್ಯೆ ಕಾಮಿಡಿ ಸೀಕ್ವೆನ್ಸಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ, ಯಾಕಂದರೆ ದೇ ಆರ್ ಆಲ್ ಲೆಜೆಂಡ್ಸ್. ಸೊ ಅಲ್ಲಿ ನನಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬ ಸಿಕ್ತು. ಯಾಕಂದರೆ ಅವರು ಸೀಕ್ವೆನ್ಸ್ನ ಬ್ರೇಕ್ ಮಾಡಿ ಇದನ್ನು ಈ ಥರ ರಿಯಾಕ್ಟ್ ಮಾಡಿದ್ದು ಈ ಥರ ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್. ತುಂಬ ಕಲಿತೆ ನಿಮ್ಮ ಸ್ಕೂಲಲ್ಲಿ. ಜೊತೆಗೆ ವಿಜಿ ಸರ್, ತುಂಬ ಚಿಕ್ಕ ವಯಸ್ಸಿಂದ ರಜನಿಕಾಂತ್ ಅನ್ನೋ ನಮ್ಮ ಸಿನಿಮಾ ಶೂಟಿಂಗಿಂದ ತುಂಬ ಪರಿಚಯ. ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರಾದ್ರು. ಒಂಥರ ಆ ಟೈಮಲ್ಲಿ ಒಂಥರ ಫ್ರೆಂಡ್ಲಿ ಆಗಿದ್ರು. ಇವತ್ತೊಂದು ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಮಾರುತ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜು ಹಾಗೂ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಅಣ್ಣ. ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿರೋದು ತುಂಬ ಖುಷಿಯಾಗಿದೆ. ಜೊತೆಗೆ ಇವತ್ತು ಈವೆಂಟಿಗೂ ಬಂದು ಸಪೋರ್ಟ್ ಮಾಡ್ತಾರೆ. ಇಟ್ ಮೀನ್ಸ್ ಅಲಾಟ್. ಯಾಕಂದರೆ ಇವತ್ತಿನ ದಿವಸಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ಥಿಯೇಟ್ರಿಗೆ ಕಟ್ಸೋದು ತುಂಬ ಕಷ್ಟ ಆಗಿದೆ. ಏನಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೆಲವು ಸತಿ ಡೀಸೆಂಟ್ ಆಗಿರೋ ಸಿನಿಮಾನು ಇಲ್ಲ ಚೆನ್ನಾಗಿಲ್ದಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಥಿಯೇಟ್ರಿಗೆ ಜನ ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ ಯಾರು ಚೆನ್ನಾಗಿದೆ ಅಂತ. ಬಟ್ ಆ ಇಡೀ ಪೋಸ್ಟರ್ಗೆ ಒಂದು ಸ್ಯಾಂಡಲ್ವುಡ್ ಸಾಲಕ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ಗಿರೋ ತೂಕನೇ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಜೊತೆಗೆ ನಮ್ಮ ಸಿನಿಮಾಗೊಂದು ಮ್ಯಾಸಿವ್ ಪಿಲ್ಲರ್ ನೀವು ಅಂತ ಹೇಳೋದು ತಪ್ಪಾಗಲ್ಲ. ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಫಾರ್ ಮೀ. ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶ್ವ ಸರ್ ಇದ್ದಾರೆ. ಸೊ ತಂದೆ ಪಾತ್ರ ಮಾಡಿದ್ದಾರೆ. ಸೊ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಈಸಿ ಆಯ್ತು. ಯಾಕಂದ್ರೆ ನಾನು ಸರ್ ಕೇಳಿದೆ, ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ, ಈ ಥರ ಓಕೆನಾ ಅಂತ. ಸೊ ಅವರು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಜೊತೆಗೆ ತಾರಾಮ್ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ನು. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಅವ್ರ ಜೊತೆ ಒಂದು ಕಾಂಬಿನೇಷನ್ನು. ನಮ್ಮ ಕಮಿಡಿಯನ್ ಗಿರಿ ಅವರಿದ್ದಾರೆ, ಸಂಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಸೊ ಅದ್ಭುತವಾದ ತಾರಂಗಣ. ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ, ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ರಿಯಲಿ ಮಿಸ್ ಹಿಮ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಕೂಡ ನನಗೊಂದು ಲೈಫಲ್ಲಿ ಒಂದು ಗ್ರೇಟ್ಫುಲ್ ಫಾರ್ ದಟ್ಸ್ ಲಿವ್ ಆ್ಯಕ್ಟಿಂಗ್ ವಿತ್ ಸತ್ ಲೆಜೆಂಡ್ಸ್. ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರ್ ಹಾಗೂ ಮಂಜು ಸರ್ಗೆ ತುಂಬ ಥ್ಯಾಂಕ್ ಯು. ಯಾಕಂದರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು, ನನಗೆ ಒಳ್ಳೇದಾಗಲಿ ಅಂತ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನನಗೆ ಒಂದೇ ಒಂದು ಏನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ, ಒಂದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು 4-5 ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ. ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಬೇರೆ ಲ್ಯಾಂಗ್ವೇಜಸಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಒಂದು ಡೈರೆಕ್ಟರ್ ವಿಷನ್ಸ್ನ ನಂಬಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅಪ್ಪಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದಮೇಲೆ ಇದೇನೋ ಇದೆಯಪ್ಪ ನೀನೇನೋ ಪ್ರಮೋಷನ್ ಮಾಡಬೇಕಾ ಅಂತ ಕೇಳಿದ್ರು. ನನಗೆ ಮಾತು ಕೇಳಿದಾಗ ತುಂಬ ನೋವಾಗ್ಬಿಡ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಆದರೂ ಸನ್ಸ್ ಫೇವ್ರೆಟ್ ಇರೋಸ್ ಆಲ್ವೇಸ್ ಇಸ್ ಫಾದರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತಿಗೂ ನಮ್ಮ ಅಪ್ಪ ನನಗೂ ವಯಸ್ಸಾಗಿ ಬೆಳೀತಾ ಇದ್ರು, ನಮ್ಮ ಅಪ್ಪ ಇವತ್ತಿಗೂ ನಂಗೆ ಏನಾರು ಬೇಕಪ್ಪ ಅಂತ ಕೇಳ್ತಾರಲ್ಲ, ಆ ವರ್ಡ್ ಕೇಳೋಕ್ಕೆ ನನಗೆ ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಅಪ್ಪ ಹತ್ರ ಏನು ಕೇಳೋಕ್ಕೆ ಇಷ್ಟಪಡಲ್ಲ. ತುಂಬ ವೆರಿ ಹಾನೆಸ್ಟ್. ನಮ್ಮ ಅಪ್ಪಂಗೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆ್ಯಕ್ಟರ್ ಆಗಿ ನಮ್ಮ ಅಪ್ಪನ ಮುಖದಲ್ಲಿ ಸ್ಮೈಲ್ ತರೋದೇ ನನ್ನ ಇಂಟೆನ್ಷನ್ ಮೇನ್ಲಿ, ಟು ಬಿ ಆನೆಸ್ಟ್.
ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಅದು ಗೊತ್ತಿಲ್ಲ. ಬಟ್ ನನ್ನ ತಂದೆ ಮುಖದಲ್ಲಿ ನನ್ನ ಖುಷಿ ಕಾಣಬೇಕು, ಯಾಕಂದ್ರೆ ನನಗೋಸ್ಕರ ನಮ್ಮ ಅಪ್ಪ ತುಂಬ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳಕ್ ಇಷ್ಟಪಡೋದು. ಬಟ್ ಇವತ್ತಿನ ಇನ್ನೊಂದು ಸ್ಟೇಜಲ್ಲಿ ಎಲ್ಲ ದೊಡ್ಡವ್ರ ಮುಂದೆ ಒಂದು ತುಂಬ ಪ್ರೀತಿನ ಒಂದು ಮಾತು ಹೇಳ್ತೀನಿ. ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಇದ್ದು ಪ್ರೀತಿನ ಆಶೀರ್ವಾದ ಮಾಡಿ ಸಾಕು, ಮಿಕ್ಕಿದ್ದು ನಾನು ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳ್ತೀನಿ. ಖಂಡಿತ ನಾನು ಮಾಡ್ತೀನಿ, ದೊಡ್ಡ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ. ನೀವು ಟೆನ್ಷನ್ ತಗೊಂಡು ಏನೋ ಮಾಡೋಕ್ಕೆ ನನಗೆ ಹೋಗಬೇಡಿ, ಆರಾಮಾಗಿ ನೀವಿರಿ, ನಾನು ಮಾಡ್ತೀನಿ, ನಂಬಿಕೆ ಇರಲಿ. ಯಾಕಂದ್ರೆ ನಾನು ಒಂದೇನು ಹೇಳಕ್ಕೆ ಇಷ್ಟಪಡ್ತೇನೆ, ಇಡೀ ಸಿನಿಮಾದಲ್ಲಿ ತಂದೆ ಮಗ ಮಧ್ಯೆ ಒಂದು ಬಾಂಡ್ ಇಲ್ಲಾಂದ್ರೆ ಒಂದು ಸ್ಪೇಸ್ ಇರುತ್ತೆ. ತಂದೆ ಪ್ರಕಾರ ಮಗ ತಪ್ಪು ಅನ್ಕೋತಾರೆ, ಮಗ ಪ್ರಕಾರ ತಂದೆ ತಪ್ಪು ಅನ್ಕೋತಾರೆ. ಬಟ್ ನನಗೆ ಯಾವಾಗಲೂ ನಾನು ನಂಬೋದೇನು ಅಂತ ಹೇಳಿದ್ರೆ, ನಿಜವಾಗ್ಲೂ ಮಗಂಗೆ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದವರು ನಂಬಿ ಮಗನ ಏನು ಬಿದ್ದರೆ ಇಟ್ಕೋತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟರೆ ಸಾಕು, ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನಿಲ್, ಸುಮನ್ ಅವ್ರಿಗೆಲ್ಲ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಈ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ರೋಲ್ ಬಂದು ಪಾಪ ನನಗೋಸ್ಕರ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕಂದರೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, 10 ವರ್ಷ ಆಯಿತು ಮನೇಲಿ ಮದುವೆ ಆಗು ಅಂತ ಕೇಳ್ತಾರೆ. ಇಲ್ಲ, ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ನಾನು 2015 ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ರಂಗಣ್ಣವ್ರ ಮಿಸ್ಸಸ್ ಮೇಡಮ್ ಹತ್ರ. ಮನೇಲಿ ಇವಾಗ ಮದುವೆ ಬೇರೆ ಆಗು ಅಂತ ಹೇಳ್ತಾರೆ. ಜೀವನದಲ್ಲಿ ಏನು ಮಾಡಿದ್ದೀವಿ ಗುರು ನಾವು ಅಂತ ಹಿಂದೆ ತಿರುಗಿ ನೋಡಿದ್ರೆ, ಸಿನಿಮಾ ಬಿಟ್ಟರೆ ಬೇರೆ ಏನು ನಾನು ಎಲ್ಲೂ ಹೋಗಿಲ್ಲ, ಏನೂ ಕಲ್ತಿಲ್ಲ, ಸಿನಿಮಾಗೋಸ್ಕರ ಪ್ರಾಕ್ಟೀಸ್ ಮಾಡಿದ್ದು. ಸೊ ಸಿನಿಮಾ ನಾನು ಉಸಿರು. ತಪ್ಪಿದ್ರೆ ಹೇಳಿ ತಿದ್ಕೋತೀನಿ, ಬೆಳೆಸಿ ಬೆಳೆಯಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೇಯಸ್ ಅವರೇ. ಮದ್ವೆನಾ ಅಣ್ಣ, ಜೀವನದಲ್ಲಿ ಮದುವೆ ಆಗೋದು ದೊಡ್ಡದಲ್ಲ ಅಣ್ಣ. ನನಗೇನು ಅಂತ ಹೇಳಿದ್ರೆ, ನನ್ನ ಸ್ವಂತದಲ್ಲಿ ನಂದೇ ಆದ ವಿಷನ್, ನಂದೇ ಆದ ಗೋಲ್ಸ್ ಇರುತ್ತೆ. ಹಿಂಗೆ ಬದುಕಬೇಕು ಅಂತಿರುತ್ತೆ. ಸೊ ಬದುಕೋ ಪ್ರತಿಯೊಂದು ಬದುಕುನು ನನ್ನ ಸ್ವಂತ ಕಾಸು, ನನ್ನ ಒಂದು ಸ್ವಂತ ರೂಪಾಯಲ್ಲಿ ಬದುಕೋಕೆ ಇಷ್ಟಪಡ್ತೀನಿ. ನಾಳೆ ದಿವಸ ಅಕಸ್ಮಾತ್ ಮದುವೆ ಆಗಿ ಒಂಚೂರು ಫಿನಾನ್ಷಿಯಲ್ ಅಲ್ಲಿ ಟ್ರಬಲ್ ಆದ್ರೆ, ಹೆಂಡತಿ ನೋಡ್ಕೊಳ್ಳೋಕೆ ತಂದೆ ಹತ್ರ ಕೈ ಚಚ್ಚಕ್ಕೆ ನನಗೆ ಒಪ್ಪಲ್ಲ ಅಣ್ಣ ಮನ್ಸು. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ನಾನು ಹಿಂಗೆ ಇರ್ಬೇಕಂತ ಆಸೆ. ಒಳ್ಳೆ ಜೋಡಿನೇ ನಿಮ್ಗೆ ಆದಷ್ಟು ಬೇಗ ಸಿಗ್ಲಿ. ಅದಕ್ಕಿಂತ ಮುನ್ನ ನಿಮ್ಮೆಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು, ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ತಂದೆ ತಾಯಿಗೆ ನಾವು ಮಕ್ಕಳೇ. ಆ್ಯಂಡ್ ಆ ಎಮೋಷನ್ಸು, ನಾವೇನೇ ತಪ್ಪು ಮಾಡಿದ್ರು ಮೊದಲಿಗೆ ತಿದ್ದೋದು ಅವರೇ. ನಾವು ಹಿಂದೆ ತಿರುಗಿ ನೋಡಿದ್ರೆ ಮೊದಲಿಗೆ ನಮ್ಮ ಬೆನ್ನನ್ನು ಕಾಯೋದೇ ಅವರು. ಸೊ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಿಮ್ಮೊಳಗಿರುವಂತಹ ಮಕ್ಕಳು ಸದಾಕಾಲ ಜೀವಂತವಾಗಿರಲಿ ಅಂತ, ಆ ಮಗುವಿನ ಮನಸ್ಸು ಹಾಗೇ ಇರಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ನಿಮ್ಮೆಲ್ಲ ಮಕ್ಕಳಿಗೂ ಕೂಡ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ತಿಳಿಸ್ತಾ ಇದ್ದೀವಿ. ಈಗ ನಮ್ಮ ಸಿನಿಮಾದ ನಾಯಕಿ ನಟಿ, ಮುದ್ದು ಮುಖದ ಚೆಲುವೆ ಬೃಂದಾ ಆಚಾರ್ಯ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ.